ಚಲಿ ನಮ್ಮೊಟ್ಟಿಗೆ ದಿ ಆಕ್ಟರ್, ಡೈರೆಕ್ಟರ್, ರ್ಯಾಪರ್ ಆದಂಥ ರಾಕೇಶ್ ಅಡಿಗಾರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಹಾಯ್ ಸರ್. ಹಲೋ ಮೇಡಮ್. ಆಫ್ಟರ್ ಸಮ್ ಮೂವೀಸ್ ಕಾಣೆ ಆಗ್ಬಿಡ್ತೀರಾ, ಕಾಣಿಸ್ಕೊಳೋದಿಲ್ಲ ಜನಕ್ಕೆ. ಆಮೇಲೆ ಬಿಗ್ ಬಾಸ್ ಮುಖಾಂತರ ನಮಗೆ ಮತ್ತೆ ಪರಿಚಯ ಆಗ್ತೀರಾ. ಅಷ್ಟು ದಿನಗಳು ಎಲ್ಲಿದ್ರು ರಾಕೇಶ್ ಅಡಿಗಾರು ಅಂತ ಅಂದರೆ ಸೊ ಆ ಪ್ರೆಷರ್ಗೆ ಬಿದ್ದು ಸುಮ್ಮನೆ ಕಾಣಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ಬೇಕಾ, ಆ ಲೂಪಿಗೆ ಬಿದ್ದು ಅವಾಗ ಇದ್ರೆ ಅದು ಅಗೇನ್ ನೆವರ್ ಎಂಡಿಂಗ್ ಲೂಪ್ ಅದು. ಸೊ ಅದರದ ರೆಪರ್ಕೇಷನ್ಸ್ ಆಯಿತು, ಅದರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಎಲ್ಲ ವರ್ಗದಲ್ಲೂ ಪರ್ಫೆಕ್ಷನ್ ಇರಬೇಕು. ಸೊ ಒಂದು ವೀಕ್ ಇದ್ರೂ ಫಾರ್ ಮೆನಿ ರೀಸನ್ಸ್ ಸಿನಿಮಾ ಸೋಲತ್ತೆ ಅಂತ. ನೀವು ಲೈಕ್ ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಏನಾಗಬೇಕು ಅಂತ ಅನ್ಕೊಂಡಿದ್ರಿ? ಫಸ್ಟ್ ಕ್ರಿಕೆಟ್ ತುಂಬ ಕ್ರೇಜ್ ಇತ್ತು. 10th, 5th, 6th ಸ್ಟ್ಯಾಂಡರ್ಡ್. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಫಸ್ಟ್. ಆಫ್ಟರ್ 10th ಸ್ಟ್ಯಾಂಡರ್ಡ್. ಓಕೆ, ನಾನು ಆ್ಯಕ್ಟರ್ ಆಗದಿದ್ರು ಸಮ್ವಾಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತೂ ಇರಲೇಬೇಕು ಅಂತ ಫಿಕ್ಸ್ ಆದೆ. ಝೀ ಚಾನಲ್ ಫಸ್ಟ್ ಬಂದಾಗಲೂ ಝೀ ಕನ್ನಡ ನಾವು ಹೋಗಿ ಫೋಟೋಸ್ ಎಲ್ಲ ಕೊಟ್ಟಿದ್ವಿ. ಯೂಟ್ಯೂಬ್ ಫಸ್ಟ್ ಲಾಂಚ್ ಆದಾಗಲೂ ಹೋಗಿ ಫೋಟೋಸ್ ಕೊಟ್ಟಿದ್ದೀನಿ, ಆ್ಯಂಕರ್ ಟ್ರೈ ಮಾಡಿದ್ದೀನಿ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ವಿತೌಟ್ ಎನಿ ಕಾಂಟ್ಯಾಕ್ಟ್ಸ್, ವಿತೌಟ್ ಎನಿ ಇದು, ಹೌ ಕ್ಯಾನ್ ಈ ಡ್ರೀಮ್ ಆಫ್ ಬಿಕಮಿಂಗ್ ರಿಯಾಲಿಟಿ ಇಸ್ ಸೋ ಫಾರ್ ಅಲ್ವಾ? ಅದು ಸಿಕ್ಕಿದ ಕಡೆ ತೂರ್ಕೊಳ್ಳೋದು ಅವಾಗ ಅಷ್ಟೇ. ಏನೋ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಥರದ ಮೆಂಟಾಲಿಟಿ. ಆಡಿಷನ್ಗೆ ಹೋದಾಗ ಆ್ಯಕ್ಚುಲಿ ಫಸ್ಟ್ ಟೆನ್ಷನ್ ಆಗೋಯ್ತು ನಂಗೆ. ಒಂದು ಸೆಕೆಂಡ್ ತಲೆ ತಿರುಗಿಬಿಡ್ತು. ಏನೆಲ್ಲ ವೆಲ್ ಬಿಲ್ಡ್, 6 ಪ್ಯಾಕ್ಸ್, ಹ್ಯಾಂಡ್ಸಮ್, ಹಂಗೆ ಹಾಂ ಆ ಥರ ಬಂದಿದ್ರು ಹುಡುಗರು, ಸಖತ್ತಾಗಿದ್ರು, ಬೆಳ್ಳಗೆ ಸೂಪರ್ ಆಗಿ. ನಾವೊಂಥರ ಚಪ್ಪರ್ಸ್ ಅಂತ ಯಾರು ನಿಂತಿದ್ರು, ಆಡಿ ಸಿನಿಮಾಲ್ ಆ್ಯಕ್ಟ್ ಮಾಡ್ತೀನೋ ಬಾ, ಸಿನಿಮಾಲ್ ಆ್ಯಕ್ಟ್ ಮಾಡ್ತೀನೋ ಬಾ, ಆಡಿಷನ್ ಇದೆ ಬರ್ತೀನೋ ಬಾ ಅಂತ ಹಂಗೆ ಬೈಕಲ್ಲಿ ತುಂಬ್ಕೊಂಡು ನಿಂತವ್ರನ್ನೆಲ್ಲ ಕರ್ಕೊಂಡು ಹಂಗೆ ಅಕ್ಷಯ್ ಅಂತ ಈ ಜಾಮ್ ಮಾಡಿದಾನಲ್ಲ ಅವ್ನು ಹಂಗೆ ನಿಂತಿದ್ದ. ಅವ್ನು ಅವಾಗ 10th ಸ್ಟ್ಯಾಂಡರ್ಡು, we were 23 ಅವಾಗ. ಹಂಗೆ ನಮ್ಮ ಫ್ರೆಂಡ್ ಒಬ್ಬ ಸಿನಿಮಾಲ್ ಆ್ಯಕ್ಟ್ ಮಾಡ್ತೀನಿ ಅಂದ್ರೆ ಬಾ ಹತ್ತು ಅಂತ ಎಲ್ಲ ಹತ್ಸ್ಕೊಂಡು 30 ಜನ ಹೋಗಿದ್ ಗ್ಯಾಂಗು ಆಡಿಷನ್ಗೆ. ನಾವೊಂದ್ 3 ಜನ ಹೋದವರು ಆಡಿಷನ್ಗೆ ಹೋಗೋ ವರ್ಷದಲ್ಲಿ 30 ಜನ ಯಾರ್ಯಾರು ಸಿಗ್ತಾರ ಅವರೆಲ್ಲ ಸಿನಿಮಾ ಮಾಡ್ತೀವಿ ಒಂದ್ಸಲ ಬಾ 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 ಬಾ. ಶೂಟಿಂಗ್ ಅಲ್ಲಿ ಯಾರನ್ನೂ ಲೈನ್ ಹೊಡಿಬಾರ್ದು ಇಂದ ಹಿಡಿದು ಎಲ್ಲದನ್ನು ಅದನ್ನೆಲ್ಲ ಹೇಳಿರ್ತಾರೆ 100%. ಎಷ್ಟೊಂದ್ ಸಲ ನಮ್ಮ ಆಟಗಳೆಲ್ಲ ನೋಡಿದಾಗ ಕರೆದು ಬುದ್ಧಿ ಹೇಳಿ, ಬಟ್ ನೀನ್ ಅಲ್ಲೇನಾರು ಓ ಅಂತ ಹೀರೋ ಅಂತ ಫೀಲ್ ತಗೊಂಡ್ರೆ ಹಂಗೆ ಅದೇ. ಅದಕ್ಕಿಂತ ಮುಂಚೆ ಸೈಕಲ್ ಸಕ್ರಾದಾಗ ಹೊಡೆದಿದ್ದೀನಲ್ಲ ಸೀರಿಯಲ್ಸ್ ಅಲ್ಲಿ, ಆಡಿಷನ್ಗಳಿಗೆ ಹೋಗಿದ್ದೀನಿ, ಸೆಲೆಕ್ಟ್ ಆಗಿಲ್ಲ, ದುಡ್ಡು ಕೇಳಿದ್ದಾರೆ, ಹೆಲ್ಪ್ ಕೇಳಿದ್ದಾರೆ, ಚಾನ್ಸ್ ಕೊಡಿಸ್ತೀನಿ ಅಂತ ಅವೆಲ್ಲ ಆಗಿದೆ. ಲೈಕ್ ಇವ್ರು ಮಾತ್ರ ಏನು ಹೀರೋಗ ಹಿಟ್ಟ, ನಾವು ಹಂಗೇನೆ ಫೇಮಸ್ ಆಗ್ಬೋದು ಅನ್ನೋ ಥರದ್ದು ಒಂದು ಫೈರ್ ಇತ್ತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಿರೂಪಕಿ ರಮ್ಯಾ ರಾಜಣ್ಣ. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಇವತ್ತು ಬಿಯಾಂಡ್ ಲಿಮಿಟ್ಸ್ನ ಪಾಡ್ಕಾಸ್ಟಲ್ಲಿ ನಮ್ಮೊಟ್ಟಿಗೆ ದಿ ಆಕ್ಟರ್, ಡೈರೆಕ್ಟರ್, ರ್ಯಾಪರ್ ಆದಂಥ ರಾಕೇಶ್ ಅಡಿಗಾರ್ ಸರ್ ನಮ್ಮೊಟ್ಟಿಗಿದ್ದಾರೆ. ಹಾಯ್ ಸರ್. ಹಲೋ ಮೇಡಮ್. ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ ಸರ್? ಹೇಗೆ ನಡೀತಿದೆ ಲೈಫ್? ಸೂಪರ್ ಆಗಿದ್ದೀನಿ, ಪೀಸ್ಫುಲ್ ಆಗಿದೆ, ಆರಾಮಾಗಿದ್ದೀನಿ, ಚೆನ್ನಾಗಿ ನಡೀತಾ ಇದೆ. ಗುಡ್ ಪ್ರಾಜೆಕ್ಟ್ಸ್ ಕಮಿಂಗ್ ಅಪ್, ಗುಡ್ ವರ್ಕ್, ಹ್ಯಾಪಿ ಮೈಂಡ್. ಓಕೆ ಸರ್, ಬಿಯಾಂಡ್ ಲಿಮಿಟ್ಸ್ನ ಒಂದು ಕಾನ್ಸೆಪ್ಟ್ ಏನು ಅಂದರೆ, ಎಲ್ಲರೂ ಸಾಮಾನ್ಯವಾಗಿ ಇಂಟರ್ವ್ಯೂಸ್ ಮಾಡ್ತಾರೆ, ಪಾಡ್ಕಾಸ್ಟ್ಗಳನ್ನ ಮಾಡ್ತಾರೆ, ವ್ಯಕ್ತಿಗಳ ವ್ಯಕ್ತಿತ್ವನ ಪರಿಚಯ ಮಾಡಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬಿಯಾಂಡ್ ಲಿಮಿಟ್ಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡ್ತೀವಿ. ಸೊ ಬಿಯಾಂಡ್ ಲಿಮಿಟ್ಸಲ್ಲಿ ವಿ ವಾಂಟ್ ಯು ಟು ಓಪನ್ ಅಪ್ ಒಂದಷ್ಟು ಎಮೋಷನ್ಸು, ಒಂದಷ್ಟು ಪ್ರೀತಿ, ನಿಮ್ಮ ಒಂದಷ್ಟು ಕಥೆಗಳನ್ನ ಶೇರ್ ಮಾಡ್ಬೋದು ಅಂತ ಇವತ್ತು ಅಂದ್ಕೊಂಡಿದ್ದೀವಿ. ಇಟ್ ವಿಲ್ ಹ್ಯಾಪನ್ ಅಲ್ವಾ ಸರ್? ಅಫ್ಕೋರ್ಸ್, ಐ ಆಮ್ ನಾಟ್ ಅ ವೆರಿ ಎಮೋಷನಲ್ ಗಾಯ್, ಐ ಡೋಂಟ್ ವ್ಯಾಲ್ಯೂ ಸೋ ಮಚ್ ಟು ಫೀಲಿಂಗ್ಸ್, ಬಟ್ ಪಾಸ್ಟ್ ಇಸ್ ಪಾಸ್ಟ್, ಡೆಡ್ ಫಾರ್ ಮೀ. ಬಟ್ ಅಂತರಾಳದ ಅನುಭವಗಳು ಅಥವಾ ಮಾತು, ಎಕ್ಸ್ಪ್ರೆಷನ್ಸ್, ಅಫ್ಕೋರ್ಸ್ ಐ ಆಮ್ ಹ್ಯಾಪಿ ಟು ಶೇರ್ ಇಟ್. ಥ್ಯಾಂಕ್ ಯು ಸರ್. ಸೊ ಸರ್, ಮೊದಲನೇದಾಗಿ ನನ್ನ ಪ್ರಶ್ನೆ,
ಒಂದಷ್ಟು ಆಫ್ಟರ್ ಸಮ್ ಮೂವೀಸ್ ಕಾಣೆ ಆಗ್ಬಿಡ್ತೀರಾ, ಕಾಣಿಸ್ಕೊಳೋದಿಲ್ಲ ಜನಕ್ಕೆ. ಆಮೇಲೆ ಬಿಗ್ ಬಾಸ್ ಮುಖಾಂತರ ನಮಗೆ ಮತ್ತೆ ಪರಿಚಯ ಆಗ್ತೀರಾ. ಅಷ್ಟು ದಿನಗಳು ಎಲ್ಲಿದ್ರು ರಾಕೇಶ್ ಅಡಿಗ ಅವರು ಅಂತ ಅಂದರೆ ಜನಕ್ಕೆ ಪರಿಚಯ ಆದಮೇಲೆ ಒಂದಷ್ಟು ಫ್ಯಾನ್ ಫಾಲೋಯಿಂಗ್ಸ್ ಆಗಿರ್ಬೋದು, ಒಂದಷ್ಟು ಜನಕ್ಕೆ ಚಿರಪರಿಸರ ಆದಮೇಲೆ ನಿಮಗೂ ಹೋದಂಥ ಲೈಫ್ ಇರುತ್ತೆ. ಅದರಿಂದ ಲೈಕ್ ಕಂಪ್ಲೀಟ್ ಝೋನ್ ಔಟ್ ಆಗಿದ್ರಿ ಅಂತ ನಮಗೆ ಅನ್ಸುತ್ತೆ. ಎಲ್ಲಿ ಹೋಗಿದ್ರಿ ರಾಕೇಶ್ ಅಡಿಗ ಸರ್, ಹೇಗಿತ್ತು ಆ ಲೈಫ್ ಅಂತ? ಲೈಫಲ್ಲಿ ಯಾವ್ದ್ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇದೆ ಅಂತ ನೋಡಿದಾಗ ತುಂಬ ಕೆಲವು ಲಿಮಿಟೇಷನ್ಸ್ ಇರುತ್ತೆ, ಯಾವ್ದ್ಯಾವ್ದು ನಮ್ಮ ಕಂಟ್ರೋಲಲ್ಲಿ ಇರಲ್ಲ. ಸೊ ಪ್ರಾಕ್ಟಿಕಲಿ ಏನಾಯಿತು, ಆಫ್ಟರ್ ಅ ಗುಡ್ ಬ್ರೇಕ್ ಫ್ರಮ್ ಜೋಶ್ ಐ ಡಿಡ್ ವರ್ಕ್ ಒಂದು 10-15 ಮೂವಿ ಎಲ್ಲ ಹೊಸ ಪ್ರೊಡಕ್ಷನ್ ಅವ್ರ ಜೊತೆ, ಹೊಸ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದೆ. ಸೊ ಅದ್ರದ್ದು ರೆಪರ್ಕೇಷನ್ಸ್ ಆಯಿತು, ಅದ್ರದ್ದು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು. ಒಂದು ಸಿನಿಮಾ ಗೆಲ್ಲಬೇಕಂದ್ರೆ ಎಲ್ಲ ವರ್ಗದಲ್ಲೂ ಪರ್ಫೆಕ್ಷನ್ ಇರಬೇಕು, ಅಲೈನ್ಮೆಂಟ್ ಸಖತ್ತಾಗಿರಬೇಕು. ಸೊ ಒಂದು ವೀಕ್ ಇದ್ರೂ ಫಾರ್ ಮೆನಿ ರೀಸನ್ಸ್ ಸಿನಿಮಾ ಸೋಲತ್ತೆ. ಆ್ಯಂಡ್ ಸಿನಿಮಾ ಗೆಲ್ತು ಅಂದರೆ ಏನು, ಅದು ಥಿಯೇಟ್ರಿಗೆ ಬಂತು, ಜಾಸ್ತಿ ಜನ ನೋಡಿದ್ರು. ಸೊ ಅವಾಗ ಆಟೋಮೆಟಿಕ್ಲಿ ನಾವು ಪರಿಚಯ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ನಾವು ಸಿನಿಮಾ ಮಾಡ್ತಾಯಿದ್ದೀವಿ, ನಮ್ಮ ಪರ್ಫಾರ್ಮೆನ್ಸಿಂದ ಇನ್ನೊಂದಷ್ಟು ಸಿನಿಮಾಗಳು ಸಿಗ್ತಾ ಇದೆ, ಸಿನಿಮಾ ವರ್ಗದಲ್ಲಿ ನಾವು ಕಳೆದೋಗಿರಲ್ಲ ಅಥವಾ ಇರ್ತೀವಿ, ವಿ ವಿಲ್ ಬಿ ದೇರ್ ಇನ್ ದಟ್ ಟ್ರೇಡ್. ಬಟ್ ಅದು ಯಾವ ಸಿನಿಮಾ ಹಿಟ್ ಆಗದೆ ಇರುವಾಗ ಏನಾಗುತ್ತೆ, ಜನಕ್ಕೆ ರೀಚ್ ಆಗದೆ ಇರೋ ಕಾರಣದಿಂದ ದೇ ಮೈಟ್ ಸೀಮ್ ದಟ್ ಎಲ್ಲಿ ಅವನು ಕಾಣಿಸ್ತಿಲ್ಲ. ಬಿಕಾಸ್ ರಶ್ ಹೆಂಗಿದೆ ಇವಾಗ ಆಫ್ ಇನ್ಫಾರ್ಮೇಷನ್, ರಶ್ ಹೆಂಗಿದೆ, ಓವರ್ಲ್ಯಾಪ್ ಆಗಿಬಿಡುತ್ತೆ. ಒಂದು ವಾರ 2 ತಿಂಗಳಿದ್ರೇ ಪೀಪಲ್ ಟೆನ್ ಟು ಫರ್ಗೆಟ್ ದಟ್ ದೇ ಎಕ್ಸಿಸ್ಟ್ ಅಂಟಿಲ್ ಅವ್ರು ಕಾಣಿಸ್ಕೊಳ್ತಾ ಇದ್ರೆ ಅದಿರುತ್ತೆ. ಸೊ ಆ ಪ್ರೆಷರ್ಗೆ ಬಿದ್ದು ಸುಮ್ಮನೆ ಕಾಣಿಸ್ಕೊಳ್ಳೋ ಪ್ರಯತ್ನದಲ್ಲಿ ಇರಬೇಕಾ, ಆ ಲೂಪಿಗೆ ಬಿದ್ದು ಅವಾಗ ಇದ್ರೆ ಅದು ಅಗೇನ್ ನೆವರ್ ಎಂಡಿಂಗ್ ಲೂಪ್. ಅದು ದಟ್ ಮೈಟ್ ಲೀಡ್ ಟು ಚೇಂಜಸ್ ಇನ್ ಮೈ ಪರ್ಸ್ನಾಲಿಟಿ, ಕಾಂಟ್ರವರ್ಸೀಸ್ ಏನಾರು ಆಗ್ಬೋದು, ಕಾಣಿಸ್ಕೊಬೇಕು ಅನ್ನೋ ಡೆಸ್ಪರೇಟ್ನೆಸ್. ಸೊ ಇಟ್ಸ್ ಓಕೆ, ಆ್ಯಸ್ ಫಾರ್ ಆಸ್ ಐ ಆಮ್ ಡೂಯಿಂಗ್, ಆ ರಿಸಲ್ಟ್ ಲಿಮಿಟೆಡ್ ಆಗಾದ್ರೂ ಸಿಗ್ತಾ ಇದೆ. ನನ್ನ ಸುತ್ತಮುತ್ತ ಅಲ್ಲಿ ವರ್ಕ್ ಮಾಡಿದವ್ರು ಇನ್ನೊಂದಷ್ಟು ಸಿನಿಮಾಗಳು ಆಫರ್ ಬರ್ತಾ ಇದೆ. ಸೊ ಆ ಥರ ವೆರಿ ಬ್ರೀಫ್ ಪಾಯಿಂಟ್ ಅನ್ಸುತ್ತೆ ನಂಗೆ ಸಿನಿಮಾಗಳು ಆಫರ್ ಇಲ್ಲ ಅನ್ನೋ ಸ್ಟೇಜ್ ಇದ್ದಿದ್ದು. ಇಟ್ ವಾಸ್ ಮೇ ಬಿ ಫಾರ್ 6 months ಐ ಹ್ಯಾಡ್ ದಟ್ ಫೀಲಿಂಗ್ ದಟ್ ನನ್ನ ಕೆಲಸನೇ ಇಲ್ವಲ್ಲ ಅಂತ. ಇಟ್ ವಾಸ್ ಜಸ್ಟ್ ಫಾರ್ 6 months ಅಷ್ಟೇ. ಆಮೇಲೆ ಐ ಬೌನ್ಸ್ ಬ್ಯಾಕ್ ಇನ್ ಅ ಡಿಫ್ರೆಂಟ್. ಓಕೆ ಸರ್. ಸೊ ಆ್ಯಕ್ಟರ್ ಅನ್ನೋ ವಿಷಯಕ್ಕೆ ಬಂದಾಗ ಲೈಕ್ ನೀವು ಚಿಕ್ಕ ವಯಸ್ಸಿಂದ ಅನ್ಕೊಂಡಿದ್ರೆ ನಾನು ಆ್ಯಕ್ಟರ್ ಆಗಬೇಕು, ಅಥವಾ ಲೈಕ್ ಸ್ಕೂಲ್ ಟೈಮಲ್ಲಿ ನಮಗೆಲ್ಲ ಟೀಚರ್ ಏನಾದ್ರು ಎಬ್ಬರ್ಸ್ ಕೇಳಿದಾಗ ಏನಾಗಬೇಕು ಅಂದಾಗ ವಿಲ್ ಜಸ್ಟ್ ರೈಸ್ ದಿ ಹ್ಯಾಂಡ್, ಪೊಲೀಸ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ. ನೀವು ಲೈಕ್ ಚಿಕ್ಕ ವಯಸ್ಸಲ್ಲಿ ಕೇಳಿದಾಗ ಏನಾಗಬೇಕು ಅಂತ ಅನ್ಕೊಂಡಿದ್ರಿ? ಫಸ್ಟ್ ಕ್ರಿಕೆಟ್ ತುಂಬ ಕ್ರೇಜ್ ಇತ್ತು ಟಿಲ್ 5th 6th ಸ್ಟ್ಯಾಂಡರ್ಡ್. ಆಮೇಲೆ ನಾನು ಓದಲ್ಲ, ಇನ್ಮೇಲೆ ನಾನು ಕ್ರಿಕೆಟೇ ಕಂಟಿನ್ಯೂ ಮಾಡ್ತೀನಿ, ಆಡ್ತೀನಿ ಅಂತ ಮನೆಯಲ್ಲಿ ದೇ ಮೇಡ್ ಮಿ ಅಂಡರ್ಸ್ಟ್ಯಾಂಡ್. ಇಲ್ಲ, ಅದು ಹಾಗೆಲ್ಲ ಆಗಲ್ಲ ಅಂತ. ಆ್ಯಂಡ್ 80s ಕಿಡ್ ನಾನು. ಸೊ ಅವಾಗ ಇದು ತುಂಬ ಲಿಮಿಟೇಷನ್ಸ್ ಇತ್ತು. ಆ್ಯಂಡ್ ಅದಾದ್ಮೇಲಿಂದ ಸಿನಿಮಾ ಪ್ಯಾಷನ್ ಹುಟ್ಕೊಂತು, ಆ್ಯಕ್ಟರ್ ಆಗಬೇಕು ಅಂತ. ಆ್ಯಂಡ್ ಅದು ಆ್ಯಕ್ಟರ್ ಹೀರೋ ಅಂತ ಯಾವತ್ತೂ ಬಂದೇ ಇರಲಿಲ್ಲ ನನ್ನ ತಲೆಯಲ್ಲಿ. ಬಟ್ ಸಿನಿಮಾ ಫೀಲ್ಡಲ್ಲೇ ವರ್ಕ್ ಮಾಡಬೇಕಂತ ತುಂಬ ಸ್ಟ್ರಾಂಗ್ ಆಗಿತ್ತು. 10th ಸ್ಟ್ಯಾಂಡರ್ಡ್ ಆದಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದೆ ಫಸ್ಟ್. ಆಫ್ಟರ್ 10th ಸ್ಟ್ಯಾಂಡರ್ಡ್. ಅದು ಅವಾಗ ಡಿಜಿಟಲ್ ಕ್ಯಾಮ್ರಾ ಎಲ್ಲ ಇರಲಿಲ್ಲ, ನೆಗೆಟಿವ್ ಕ್ಯಾಮ್ರಲ್ಲೇ ಶೂಟ್ ಮಾಡ್ತಾ ಇದ್ದಿದ್ದು. ಅಂದ್ರೆ ಸರ್ ಇವಾಗ ಡಿಜಿಟಲ್ ಕ್ಯಾಮ್ರಾ ಶೂಟ್ ಮಾಡ್ತೀವಲ್ಲ, ಅವಾಗ ರೀಲ್ಸ್ ಇರ್ತಿತ್ತು, ಕ್ಯಾನ್. ಆ ರೀಲ್ 80s kid ಅಂತ ಹೇಳಿದ್ರಿ. Is it true you're Of course I'm 86 born. Okay. So you have seen 80s 90s ಈಗ 20s and all. Exactly. Okay. ಸೊ ಅವಾಗ ನೆಗೆಟಿವ್ ಕ್ಯಾಮ್ರಾ ಇದ್ದಿದ್ದು. ಅಲ್ಲಿ ಐ ವರ್ಕ್ಡ್ ಆಸ್ ಅನ್ ಅಸಿಸ್ಟೆಂಟ್ ಡೈರೆಕ್ಟರ್. ಸೊ ಎಡಿಟಿಂಗ್ ರಿಪೋರ್ಟ್ ಬರ್ಕೊಳ್ಳೋದು, ಕಂಟಿನ್ಯೂಟಿ ನೋಡ್ಕೊಳ್ಳೋದು, ಅದು ಇದು ಆ್ಯಕ್ಟರ್ಸ್ನ ನೋಡಿ ಅವಾಗಲೇ ನನಗೆ ಇನ್ನೂ ಪ್ರೋಗ್ರಾಮ್ ಆಯಿತು ದಟ್ ಓಕೆ, ನಾನು ಆ್ಯಕ್ಟರ್ ಆಗದಿದ್ರು ಸಮ್ ವಾಟ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ ಅಂತೂ ಇರಲೇಬೇಕು ಅಂತ ಫಿಕ್ಸ್ ಆದೆ. ಆ್ಯಂಡ್ ಅವಾಗಲೂ ಮನೇಲಿ ಐ ಟ್ರೈ ಟು ಕನ್ವಿನ್ಸ್ ದೆಮ್, ಇಲ್ಲ ನಾನು ಪುಣೆ ಇನ್ಸ್ಟಿಟ್ಯೂಟ್ಗೆ ಸೇರಿಸಿ ಅಥವಾ ನೀನಾಸಂ ಸೇರಿಸಿ ಎಲ್ಲರ ಆ ಥರದಕ್ಕೆ ಸೇರಿಸಿ ಅಂತ. ಬಟ್ ಇಲ್ಲ, ಡಿಗ್ರಿ ಮುಗಿಸ್ಕೊಂಬಿಡು. ಯಾಕಂದರೆ ಅವಾಗ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಆಗ ಎಕ್ಸ್ಪೋಜರು ಅಷ್ಟು ಕಮ್ಮಿ ಇತ್ತು ನಮಗೆ. ಯೂಟ್ಯೂಬ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಇಂಟರ್ನೆಟ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಒಂದೇ ಚಾನಲ್ಲು ಉದಯ ಟಿವಿ. ಆಮೇಲೆ ಝೀ ಬರೋ ಅಷ್ಟರಲ್ಲೂ ಝೀ ಚಾನಲ್ ಫಸ್ಟ್ ಬಂದಾಗ್ಲೂ ಝೀ ಕನ್ನಡ ನಾವು ಹೋಗಿ ಫೋಟೋಸ್ ಎಲ್ಲ ಕೊಟ್ಟಿದ್ದೀನಿ. ಯೂಟ್ಯೂಬ್ ಫಸ್ಟ್ ಲಾಂಚ್ ಆದಾಗ್ಲೂ ಹೋಗಿ ಫೋಟೋಸ್ ಕೊಟ್ಟಿದ್ದೀನಿ, ಆಂಕರ್ ಟ್ರೈ ಮಾಡಿದ್ದೀನಿ. ಸೊ ಅವಾಗಿಂದ ಏನೋ ಒಂದು ಸ್ಪೇಸ್ ಇದೆಯಲ್ಲ, ಅವಾಗ ಅಟ್ಲೀಸ್ಟ್ ಒಂದು ಇಲ್ಲ ಅಂದರೆ ನಿಮಗೆ ಒಂದೇ ಚಾನಲ್. ಇಮ್ಯಾಜಿನ್, ನೋ ಇಂಟರ್ನೆಟ್, ಜಸ್ಟ್ ಒಂದು ಚಾನಲ್ ಅಂದಾಗ ಹೌ ಡು ಯು, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ವಿತೌಟ್ ಎನಿ ಕಾಂಟ್ಯಾಕ್ಟ್ಸ್, ವಿತೌಟ್ ಎನಿ ಇದು, ಹೌ ಕ್ಯಾನ್ ಈ ಡ್ರೀಮ್ ಆಫ್ ಬಿಕಮಿಂಗ್ ಅ ಆಕ್ಟರ್? ರಿಯಾಲಿಟಿ ಇಸ್ ಸೋ ಫಾರ್ ಅಲ್ವಾ? ಅದು ಸಿಕ್ಕಿದ ಕಡೆ ತೂರ್ಕೊಳ್ಳೋದು ಅವಾಗ ಅಷ್ಟೇ, ಏನೋ ಒಂದು ಸಿಕ್ಕಿದ್ರೆ ಸಾಕು ಅನ್ನೋ ಥರದ ಮೆಂಟಾಲಿಟಿ. ಸೀರಿಯಲ್ಸು ಆಮೇಲೆ ಒಂದಷ್ಟು ಮಾಡಿದೆ, 2-3 ಸೀರಿಯಲ್ಸು. ಫ್ರೆಂಡ್ ಕ್ಯಾರೆಕ್ಟರ್ ಮಹಾಮಾಯಿ ಅಂತ ಒಂದು ಸೀರಿಯಲ್, ನಾಗಭರಣ ಸರ್ ಡೈರೆಕ್ಷನ್. ಅದರಲ್ಲಿ ಹೀರೋಯಿನ್ ಫ್ರೆಂಡ್ಸ್ 3-4 ಜನದಲ್ಲಿ ನಾನು ಒಬ್ಬ. ಒಟ್ಟಿನಲ್ಲಿ ಎಷ್ಟು ವರ್ಷ ಆಯ್ತು ಸರ್ ನೀವು ಇಂಡಸ್ಟ್ರಿಗೆ ಬಂದು? ಹಂಗೆ ನಾನು 10th ಅಲ್ಲಿ ಫಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ದಂದರೆ ಇವಾಗ 2024
ಅಂದ್ರೆ ಆಲ್ಮೋಸ್ಟ್ 23 ಇಯರ್ಸ್ ಆಯ್ತು. ಹಂಗೆ ಅಂದ್ರೆ ಪ್ಯಾಷನ್, ಆಸೆ ಅಂದ್ರೆ ಹಂಗಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಅಫಿಷಿಯಲಿ ಜೋಶ್ ಅಂತ ಇಟ್ಕೊಂತೀನಿ. ಯಾಕಂದ್ರೆ ಅದಕ್ಕೆ ಮುಂಚೆ ಸೀರಿಯಲ್ಸ್ ಮಾಡಿದ್ದೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿದ್ದೆ, ಐಡಿಯಾ ಇತ್ತು, ಲರ್ನಿಂಗ್ ಇದಿತ್ತು. ಬಟ್ ಅಫಿಷಿಯಲಿ ನಾನು ಲಾಂಚ್ ಅಂತ ಆಗಿದ್ದು ಹೀರೋ ಅಥವಾ ಮೇನ್ ಲೀಡ್ ಆಗಿ ಒಂದು ಇಂಡಸ್ಟ್ರಿಗೆ ಲಾಂಚ್ ಆಗಿ 2009. ಸೊ ಅಲ್ಲಿಂದ ಕನ್ಸಿಡರ್ ಮಾಡ್ಕೊತೀನಿ ಅಫಿಷಿಯಲಿ. ಬಟ್ ಜರ್ನಿ ಅಂತ ನೋಡಿದಾಗ ಫ್ರಮ್ 10th ಸ್ಟ್ಯಾಂಡರ್ಡ್, 10ನೇ ಕ್ಲಾಸಿಂದ ಶುರು ಆಯಿತು. ಸೊ ಫಸ್ಟ್ ಹೀರೋ ಆದಾಗ ಲೈಕ್ ಅಂದರೆ ನಿಮ್ಗೆ ಸಿಕ್ಕಿದ ಆಪರ್ಚುನಿಟಿ ಹೇಗೆ ಸಿಕ್ತು ಸರ್ ಅದು, ಲೈಕ್ ಜೋಶ್? ಆಡಿಷನ್ಗೆ ಹೋಗಿದ್ವಿ. ಆಡಿಷನಲ್ಲಿ ಒಂದೇನಾಯಿತು, ನಾವು ಆಲ್ರೆಡಿ ಅರ್ಬನ್ ಲ್ಯಾಡ್ಸ್ ಅಂತ ಕನ್ನಡ ಹಿಪ್ ಹಾಪ್ ಬ್ಯಾಂಡ್ ಮಾಡಿ ಸ್ವಲ್ಪ ಹಿಟ್ ಸಿಕ್ಕಿತ್ತು, ಫೇಮಸ್ ಆಗಿದ್ವಿ, ಒಳ್ಳೆ ರೆಕಗ್ನಿಷನ್ ಸಿಕ್ತಿತ್ತು. ಆಡಿಷನ್ಗೆ ಹೋದಾಗ ಆ್ಯಕ್ಚುಲಿ ಫಸ್ಟ್ ಟೆನ್ಷನ್ ಆಗೋಯ್ತು ನಂಗೆ. ಒಂದು ಸೆಕೆಂಡ್ ತಲೆ ತಿರುಗಿಬಿಡ್ತು. ಏನೆಲ್ಲ ವೆಲ್ ಬಿಲ್ಡ್, 6 ಪ್ಯಾಕ್ಸ್, ಹ್ಯಾಂಡ್ಸಮ್, ಹಂಗೆ ಆ ಥರ ಬಂದಿದ್ರು ಹುಡುಗರು, ಸಖತ್ತಾಗಿದ್ರು, ಬೆಳ್ಳಗೆ ಸೂಪರ್ ಆಗಿ. ನಾವೊಂಥರ ಈ ಚಪ್ಪರ್ಸ್ ಅಂತಾರಲ್ಲ ಹಂಗಿದ್ವಿ. ನಾನು ಎಕ್ಸ್ಪೆಷಲಿ ಪಾಪ ಬೇರೆಯವ್ರ ಬಗ್ಗೆ ಹೇಳಕ್ ಹೋಗಲ್ಲ. ಸೊ ನನಗೆ ಅಯ್ಯೋ ಏನು ಅಂತ. ಬಟ್ ಹೋಗಿ ಒಂದು ಸ್ವಲ್ಪ ಹೊತ್ತು ಅಲ್ಲಿ ಇದ್ಮೇಲೆ ಆಟೋಮೆಟಿಕ್ಲಿ ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಅಸ್ ಅರ್ಬನ್ ಲ್ಯಾಡ್ಸ್ ಅಲ್ವಾ, ಅರ್ಬನ್ ಲ್ಯಾಡ್ಸ್ ಅಲ್ವಾ, ದೇ ಸ್ಟಾರ್ಟೆಡ್ ಅರ್ಬನ್ ಲ್ಯಾಡ್ಸ್ ಅಂತ ಫಸ್ಟ್ ಮಾಡಿ. ಅದು ಇಮಿಡಿಯೇಟ್ಲಿ ದೇ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಅಸ್. ಅಲ್ಲೇ ಗುಂಪಲ್ಲಿ ಆಡಿಷನ್ ಬಂದವರೆಲ್ಲ ಆಗ ಒಂಚೂರು ವಿ ಸ್ಟಾರ್ಟೆಡ್ ಟು ಸ್ಟ್ಯಾಂಡ್ ಔಟ್. ಸೊ ಅದರಲ್ಲಿ ನಾನು, ಅಲೋಕ, ಅಮಿತ್ ನೇಪಾಳಿ ನಾವೆಲ್ಲ ಅದೇ ಗ್ರೂಪ್. ಫಸ್ಟ್ ಆಡಿಷನ್ ಇದೆ ಅಂದಾಗ ನಾವ್ ಹೆಂಗೆ ಬೈಕಲ್ಲಿ ತ್ಯಾಗರಾಜ್ ನಗರ ಅಲ್ಲೆಲ್ಲ ಯಾರು ನಿಂತಿದ್ರು, ಸಿನಿಮಾ ಆಕ್ಟ್ ಮಾಡ್ತೀನೋ ಬಾ, ಸಿನಿಮಾ ಆಕ್ಟ್ ಮಾಡ್ತೀನೋ ಬಾ, ಆಡಿಷನ್ ಇದೆ ಬರ್ತೀನೋ ಬಾ ಅಂತ ಹಂಗೆ ಬೈಕಲ್ಲಿ ತುಂಬ್ಕೊಂಡು ನಿಂತವ್ರನ್ನೆಲ್ಲ ಕರ್ಕೊಂಡು ಹಂಗೆ ಅಕ್ಷಯ್ ಅಂತ ಈ ಜಾಮ್ ಮಾಡಿದಾನಲ್ಲ ಅವ್ನು ಹಂಗೆ ನಿಂತಿದ್ದ. ಅವ್ನು ಅವಾಗ 10th ಸ್ಟ್ಯಾಂಡರ್ಡ್, ವಿ ವರ್ 23 ಅವಾಗ. ಹಂಗೆ ನಮ್ಮ ಫ್ರೆಂಡ್ ಒಬ್ಬ ಸಿನಿಮಾ ಆಕ್ಟ್ ಮಾಡ್ತೀನಿ ಅಂದ್ರೆ ಬಾ ಹತ್ತು ಅಂತ ಎಲ್ಲ ಹತ್ಸ್ಕೊಂಡು 30 ಜನ ಹೋಗಿದ್ ಗ್ಯಾಂಗು ಆಡಿಷನ್ಗೆ. ನಾವೊಂದ್ 3 ಜನ ಹೋದವರು, ಆಡಿಷನ್ಗೆ ಹೋಗೋ ವರ್ಷದಲ್ಲಿ 30 ಜನ ಯಾರ್ಯಾರು ಸಿಗ್ತಾರ ಅವರೆಲ್ಲ ಸಿನಿಮಾ ಮಾಡ್ತೀವಿ ಬಾ 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 ಬಾ. ಸೊ ಫೈನಲಿ ಆಡಿಷನ್ಗೆ ಹೋದ್ರಿ, ಅಲ್ಲಿ ಹೆಂಗೆ ಸರ್? ಅಲ್ಲಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಮಾಡುವಾಗ ದೇ ಆಸ್ಕ್ಡ್ ಅಸ್ ಟು ಪರ್ಫಾರ್ಮ್ ಸಾಂಗ್ಸ್. ಯಾಕಂದ್ರೆ ನಾವು ಆಲ್ರೆಡಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂಡ್ ಇಟ್ ವಾಸ್ ಅ ವೆರಿ ನ್ಯೂ ಥಿಂಗ್. ಕನ್ನಡ ಹಿಪ್ ಹಾಪ್ ಅಂತಾನು ಯಾವ್ದು ಇರ್ಲಿಲ್ಲ, ನಾವೇ ಮಾತ್ರ ಇದ್ದಿದ್ದು ಅವಾಗ. ಸೊ ಇಟ್ ವಾಸ್ ಅ ನ್ಯೂ ಥಿಂಗ್. ಅದನ್ನ ಪರ್ಫಾರ್ಮ್ ಮಾಡಿದ್ವಿ. ಆ ಕಾನ್ಫಿಡೆನ್ಸ್ ಇದು ವಿ ಕೈಂಡ್ ಆಫ್ ಸ್ಟುಡ್ ಔಟ್ ದೇರ್. ಸೊ 1 ರೌಂಡ್ ಸೆಲೆಕ್ಟ್ ಮಾಡಿದ್ವಿ, ಸೆಲೆಕ್ಟ್ ಆದ್ರು. ಅದಾದ್ಮೇಲೆ 2-3 ರೌಂಡ್ ಇತ್ತು. ಒಂದು ನನ್ಗೆ ಇನ್ನೂ ಜ್ಞಾಪಕ ಇದೆ, ರೂಮಲ್ಲಿ ಕರೆಸಿ ಕ್ಯಾಮ್ರಾ ಹಿಂಗೆ ಹಾಕ್ಬಿಟ್ಟು ನೀನು ಇವಾಗ ಪಾರ್ಟಿಲಿ ಇದೆಯಾ, ಡ್ಯಾನ್ಸ್ ಮಾಡು ಅಷ್ಟೇ. ನಾನು ಇವಾಗ ಒಬ್ಳು ಚೆನ್ನಾಗಿ ಹುಡುಗಿ ಬರ್ತಾಳೆ, ಅವಳನ್ನ ನೋಡು ಅಟ್ರಾಕ್ಟ್ ಆಗ್ತೀನಿ ನಾನು ಅಂತ ರಿಯಾಕ್ಟ್ ಮಾಡೋದು. ಇವಾಗ ಹುಡುಗಿ ಇನ್ನೊಬ್ಬ ಹುಡುಗನ್ ಮಾತಾಡಿಸ್ತಾ ಇದ್ದಾಳೆ, ನಿನಗೆ ಫೀಲ್ ಆಗತ್ತೆ. ಹಂಗೆ ಕಾಮೆಂಟ್ರಿ ಕೊಟ್ಟು ಎಕ್ಸ್ಪ್ರೆಷನ್ ತೆಕ್ಕೊಂಡು ರೆಕಾರ್ಡ್ ಮಾಡ್ತಾ ಇದ್ರು. ಆ ತರದ್ದು ಒಂದು ರೌಂಡ್. ಆಮೇಲೆ ನೀವೆಲ್ಲ ಗ್ರೂಪ್ ಹುಡುಗರು ಸೇರ್ಕೊಂಡು ಒಂದು ಸ್ಕಿಟ್ ತರ ಏನೋ ರೆಡಿ ಮಾಡಿ ಅಂತ ಹಂಗೆ ಇನ್ಸ್ಟೆಂಟ್ ಆಗಿ ಅಲ್ಲೇ ಆಗಿದ್ದು. ಇಲ್ಲ, ಟ್ರೈನಿಂಗ್ ಪ್ರಾಸೆಸ್ ಇದೆ ಓವರ್ ಆಲ್ ಆಫೀಸ್ ಅಲ್ಲಿ. 1 ರೌಂಡ್ ಆಯ್ತು, 2nd ರೌಂಡ್, 3rd ರೌಂಡ್ ಹಂಗೆ. ಲಿಟ್ರಲಿ ನಾವೆಲ್ಲರೂ ನಾಳೆ ನಾಡಿದ್ದು ಶೂಟಿಂಗ್ ಅನ್ನೋರ್ಗು ಏನ್ ಹೇಳಿದ್ರು ಅಂದ್ರೆ, ನಿಮ್ ತರನೇ 5 ಜನ ಹುಡುಗರು ಇನ್ನೂ 2 ಕಡೆ ರೆಡಿ ಆಗ್ತಾ ಇದಾರೆ, ನಾವ್ ಇನ್ನೂ ಸೆಲೆಕ್ಟ್ ಮಾಡಿಲ್ಲ ನಿಮ್ಮನ್ನ ಅನ್ನೋ ತರಾನೇ ಬ್ಲೈಂಡ್ ಅಲ್ಲಿ ಇಟ್ಟಿದ್ರು ನಮ್ಮನ್ನ. ಓಕೆ, ಸೊ ಯಾರ್ಯಾರು ಸೆಲೆಕ್ಟ್ ಆಗಿ ಸರ್? 30 ಜನ ಹೋದ್ರಲ್ಲ ನೀವು, ಅದರಲ್ಲಿ ನಾನು, ಅಲೋಕ್, ಅಮಿತ್ ನೇಪಾಳಿ, ಆಮೇಲೆ ಇವನು ಅಕ್ಷಯ್ ನನ್ಗೆ ಅವಾಗ ಪರಿಚಯ ಇರ್ಲಿಲ್ಲ. ಒಂದೇ ಗ್ರೂಪ್ ಅವರು. ಆ 30 ಜನದಲ್ಲಿ ಅಕ್ಷಯ್ ಇದ್ದ. ಸೊ ನಾವು 4 ಜನ ಸೆಲೆಕ್ಟ್ ಆದ್ವಿ. ಇನ್ನೊಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆದ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹಾಕೊಂಡ್ರು. ಅವನು ಸಖತ್ ಕ್ರಿಯೇಟಿವ್ ಇದ್ದ, ಬಟ್ ಅವ್ನ ಆಕ್ಟಿಂಗ್ ಇದ್ರಲ್ಲಿ ಇದಾಗಿಲ್ಲ ಅಂತ. ಯಾಕಂದ್ರೆ ನಮ್ದು ಆಲ್ರೆಡಿ ಒಂದು ಕೆಮಿಸ್ಟ್ರಿ ಇತ್ತು, ನಾವು ಸ್ವಲ್ಪ ಫಿಯರ್ಲೆಸ್ನೆಸ್ ಇತ್ತು. ಅವಾಗ ಒಂಥರ ಯಾರಿಗೂ ಕೇರ್ ಮಾಡ್ತಾ ಇರ್ಲಿಲ್ಲ, ಆ ಥರ ಒಂದು ಆಟಿಟ್ಯೂಡ್. ಓಕೆ, ಸೊ ಆಡಿಷನ್ ಸೆಲೆಕ್ಟ್ ಆಗಿ ನಿಮ್ ಫ್ರೆಂಡ್ಸ್ ಗ್ರೂಪ್ ಸೆಲೆಕ್ಟ್ ಆದ್ರಲ್ಲ ಸರ್, ಅಂದ್ರೆ ನೀವು 4 ಜನ ಅನ್ಕೊಂಡ್ರೆ ಯಾವತ್ತಾರು ಇಂಡಸ್ಟ್ರಿಗೆ ಕಾಲಿಡ್ತಾರೆ? ನಾವು ಅವಾಗ ಫ್ರೆಂಡ್ಸ್ ಆಗಿರ್ಲಿಲ್ಲ, ಪರಿಚಯ ಅಷ್ಟೇ, ಒಬ್ರಿಗೊಬ್ರು ಪರಿಚಯ. ನಾವು ಬ್ಯಾಂಡ್ ಅಲ್ಲಿ ನಾನು ಅಲೋಕ್ ಅಮಿತ್ ಇದ್ವಿ, ನಾವು ಒಂಚೂರು ಫ್ರೆಂಡ್ಸ್ ಇದ್ವಿ. ಅಷ್ಟೊಂದೇನು ಫ್ರೆಂಡ್ಸ್ ತರಾನು ಇರ್ಲಿಲ್ಲ ನಾವು ಅವಾಗ. ಬಟ್ ವಿ ವರ್ ಟುಗೆದರ್ ಅನ್ನೋ ಥರ ಕೆಮಿಸ್ಟ್ರಿ ಚೆನ್ನಾಗಿತ್ತು ನಮ್ದು. ಆಮೇಲೆ ಅಲ್ಲಿ ಫ್ರೆಂಡ್ಶಿಪ್ ಆಯ್ತು. ಆಮೇಲೆ ಜಗನ್ನು, ವಿಷ್ಣು, ನಾವು 5 ಜನದ್ದು ಒಂದು ಬಾಂಡಿಂಗ್ ಸ್ಟಾರ್ಟ್ ಆಯ್ತು. ಒಬ್ರನ್ನ ಸಪೋರ್ಟ್ ಮಾಡೋದು, ಒಬ್ರಿಗೊಬ್ರಿಗೋಸ್ಕರ ಸುಳ್ಳು ಹೇಳೋದು, ಆ ತರ ಸ್ಟಾರ್ಟ್ ಆಯ್ತು. ಓಕೆ, ಆಫ್ಟರ್ ದಟ್ ಮೂವಿ ಲೈಕ್ ಒಂದ್ ಒಳ್ಳೆ ಸ್ಟಾರ್ಟ್ ಅಲ್ವಾ ಸರ್ ನಿಮಗದು? ಹೆಂಗಿತ್ತು ಮನೆಯಲ್ಲಿ ಆಗಿರ್ಬೋದು ಅಥವಾ ಹೊರಗಡೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ? ಸೊ ನಿಮ್ಮಮ್ಮ ಲೈಕ್ ಮನೆಯಲ್ಲಿ ಹೇಳಿರ್ತಾರಲ್ಲ, ಲೈಕ್ ಇದೆಲ್ಲ ಆಗ್ಬರಲ್ಲ, ಲೈಕ್ ಮೂವಿ ಎಲ್ಲ ಬೇಡ, ಓದು ಅಂತ ಎಲ್ಲ ಹೇಳಿರ್ತಾರಲ್ವ? ಸೊ ಹೆಂಗಿತ್ತು ಆಫ್ಟರ್ ದಟ್ ಸಕ್ಸಸ್? ಅವ್ರಿಗೆ ಯಾರಿಗೂ ಇಮ್ಯಾಜಿನ್, ನಾನು ನನ್ನನ್ನು ಸ್ಕ್ರೀನಲ್ಲಿ ನೋಡ್ಕೊಂಡು ಇಮ್ಯಾಜಿನೇ ಮಾಡ್ಕೊಂಡಿರ್ಲಿಲ್ಲ ಆ ಥರ. ಆ್ಯಂಡ್ ಆ ಟೈಮ್ಗೆ ಅದೇ ಗ್ರ್ಯಾಂಡ್ ಅಂತ. ನನ್ಗದು ಹಂಗೆಲ್ಲ ಬಂದಿರತ್ತೆ ಔಟ್ಪುಟ್ ಅಂತಾನೂ ಇಲ್ಲ. ಐ ವಾಸ್ ಜಸ್ಟ್ ಹೆಂಗಂದ್ರೆ ಹೇಳ್ಕೊಡ್ತಿದ್ರು, ಮಾಡ್ತಿದ್ದೆ, ಅಷ್ಟರಲ್ಲೇ ಇತ್ತು ನನ್ಗೆ.
ಮೇ ಬಿ ಅದಕ್ಕೋಸ್ಕರ ಔಟ್ಪುಟ್ ಹಂಗೆ ಬಂತು, ಆ ಇನ್ನೋಸೆನ್ಸ್ ಹಂಗಿತ್ತು ಅದರಲ್ಲಿ. ಯಾಕಂದರೆ ಹೇಳಿದಷ್ಟೇ ಮಾಡಿದ್ದೀನಿ ನಾನು, ಅದನ್ನು ನಿಜವಾಗ್ಲೂ ಅನುಭವಿಸಿ ಮಾಡಿದ್ದೀನಿ. ಅದಾದಮೇಲೆ ಮೇ ಬಿ ಒಂಥರ ತುಂಬ ಲೇಟ್ ಬ್ಯಾಕ್ ಆ್ಯಟಿಟ್ಯೂಡ್ ಬಂದ್ಬಿಡ್ತು. ಅಂದರೆ ಆಲ್ಬಮ್ ಸೂಪರ್ ಹಿಟ್, ಸಿನಿಮಾ ಸೂಪರ್ ಹಿಟ್ ಅಷ್ಟೇ, ಇನ್ನೆಲ್ಲ ಹಾಗೆ ಹೋಗ್ತಾ ಇರುತ್ತೆ. ಸೊ ಯು ಹ್ಯಾಡ್ ಇನ್ನೋಸೆನ್ಸ್ ದೇರ್, ನೀವೇ ಹೇಳಿದ್ರಿ ಇನ್ನೋಸೆನ್ಸ್ ಇದಕ್ಕೆ ಲೈಕ್ ಅದಷ್ಟು ಚೆನ್ನಾಗಿ ಹೊರಗಡೆ ಔಟ್ಪುಟ್ ಬಂದಿದ್ದು. ಬಟ್ ಆಮೇಲೆ ಆ ಇನ್ನೋಸೆನ್ಸ್ಗಿಂತ ಲೇಟ್ ಬ್ಯಾಕ್ ಆಟಿಟ್ಯೂಡ್ ಬಂತು. ಆರೋಗೆನ್ಸ್ ಇರಲಿಲ್ಲ, ಯಾವತ್ತು ಅಹಂಕಾರ ಅನ್ನೋದು ಇರಲಿಲ್ಲ ಅನ್ಸುತ್ತೆ, ನಮ್ಗೆ ಯಾರಿಗೂ ಇರಲಿಲ್ಲ. ಅದೇನೋ ಶೂಟಿಂಗ್ ಅಲ್ಲಿ ದ ವೇ ವಿ ವರ್ ಟ್ರೀಟೆಡ್ ಅದೆಲ್ಲದನ್ನು ಅದಾದ ತಕ್ಷಣ ಆಫ್ಟರ್ ಜೋಶ್ ಅಹಂಕಾರ ಅಥವಾ ನೆಕ್ಸ್ಟ್ ಶೂಟಿಂಗ್ ಅಲ್ಲಿ ಬಿಹೇವ್ ಮಾಡೋ ರೀತಿ ಚೇಂಜ್ ಆಗೋದಾಗ್ಲಿ ಅದು ಯಾವತ್ತೂ ಆಗಿಲ್ಲ ನಮಗೆ. ಅದು ಎಲ್ಲ ಆ ಥರ ಚೆನ್ನಾಗಿ ಟ್ರೈನಿಂಗ್ ಆಗಿತ್ತು ಜೋಶಲ್ಲಿ. ವರ್ಕ್ ಪೇಟ್ರಿಯೋಟಿಸಮ್ ಅಂದ್ರೆ ಏನು, ಏನೇನಕ್ಕೆ ಕಮಿಟ್ಮೆಂಟ್ ಕೊಡಬೇಕು, ಶೂಟಿಂಗ್ ಅಲ್ಲಿ ಯಾರನ್ನೂ ಲೈನ್ ಹೊಡಿಬಾರ್ದು ಇಂದ ಹಿಡಿದು ಎಲ್ಲದನ್ನು ಅದನ್ನೆಲ್ಲ ಹೇಳಿರ್ತಾರೆ 100%. ಅಂದ್ರೆ ಅವರು ದೇವರ್ ಲಾಂಚಿಂಗ್ ಅಸ್ ಆಕ್ಟರ್ಸ್ ಅಲ್ವಾ, ಸೊ ಪರ್ಸನಲ್ ಲೆವೆಲ್ ಅಲ್ಲೂ ಆ ಇಡೀ ಶೂಟಿಂಗ್ ಜರ್ನಿಲಿ ಎಷ್ಟೊಂದ್ ಸಲ ನಮ್ಮ ಆಟಗಳೆಲ್ಲ ನೋಡಿದಾಗ ಕರೆದು ಬುದ್ಧಿ ಹೇಳಿ, ಹಿಂಗಲ್ಲ ಕಂಡ್ರು ಸಿನಿಮಾ ಅಂದ್ರೆ ಇದು. ಯಾವ ಏಜ್ ಕ್ಯಾಟಗರಿಯಲ್ಲಿ ಇದ್ರಿ ಸರ್? ಐ ವಾಸ್ 22-23 ಅನ್ಸುತ್ತೆ ಅವಾಗ. ಓಕೆ. ಸೊ ಆ ಏಜ್ ಅಲ್ಲಿ ಅದೆಲ್ಲ ಸರ್ವೇ ಸಾಮಾನ್ಯ ಲೈನ್ ಹಾಕೋದು ಅದೆಲ್ಲ ಅಂದ್ರೆ ಅವೆಲ್ಲ ಆದಾಗಿಂದ ಇವಾಗ್ಲೂ ಐ ಕ್ಯಾನ್ ಓಪನ್ಲಿ ವೆರಿ ಪ್ರೌಡ್ಲಿ ಸೇ ದಟ್ ನಾನು 20 ಫಿಲಮ್ ಆಯ್ತು. ಐ ಹ್ಯಾವ್ ನೆವರ್ ಡೇಟೆಡ್ ಆರ್ ಅಪ್ರೋಚ್ಡ್ ಎನಿವನ್ ಇನ್ ದ ಇಂಡಸ್ಟ್ರಿ ಆರ್ ಮೇಡ್ ಎನಿ ಕೈಂಡ್ ಆಫ್ ಮೂವ್ಸ್ ಆರ್ ಟ್ರೈಡ್ ಟು ಫ್ಲರ್ಟ್ ವಿತ್ ಎನಿವನ್. ಆ ಥರದ್ದು ಏನೂ ಮಾಡ್ಕೊಂಡಿಲ್ಲ, ಯಾಕಂದ್ರೆ ಅಲ್ಲಿ ಆಟೋಮೆಟಿಕ್ ಡೀಪ್ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿತ್ತು ಫಸ್ಟ್ ಫಿಲಮ್ ಅಲ್ಲಿ. ಅಂದ್ರೆ ಏನಕ್ಕೆ ಆಚೆ ಏನಾರೋ ಇರಲಿ, ಅವರ್ ಪರ್ಸನಲ್ ಲೈಫ್ ನಮ್ಮ ಪರ್ಸನಲ್ ಲೈಫ್, ಬಟ್ ವರ್ಕ್ ಅಂತ ಬಂದಾಗ ಮೇಂಟೈನ್ ದಿಸ್. ಇಟ್ ಈಸ್ ಆಕ್ಚುಲಿ ಮಾರಲಿಸ್ಟಿಕ್ ಥಿಂಗ್ ಅಲ್ಲ, ಒಳ್ಳೇದು ಆ ಥರದಕ್ಕಿಂತ ಇಟ್ ಈಸ್ ಅ ಸ್ಮಾರ್ಟ್ ಥಿಂಗ್. ಅಲ್ಲಿ ನಾವು ಬೇರೆ ಎಮೋಷನಲ್ ಅಥವಾ ಬೇರೆ ಏನಾದ್ರು ಡಿಸ್ಟ್ರಾಕ್ಟ್ ಆದಾಗ ಫೋಕಸ್ ಡೆಫಿನೆಟ್ಲಿ ಹಾಳಾಗತ್ತೆ. ಅವ್ರಿಗೆ ಬೈದ್ರೆ ನಮಗೆ ಟ್ರಿಗರ್ ಆಗತ್ತೆ, ಆ ಥರದ್ದೆಲ್ಲ ನೋಡ್ತಾ ಇರ್ತೀವಲ್ಲ, ಅದೆಲ್ಲ ಆಗ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ ವಾಸ್ ಅ ವೆರಿ ಸ್ಮಾರ್ಟ್ ಥಿಂಗ್ ವಿಚ್ ಪ್ರೊಟೆಕ್ಟೆಡ್ ಅಸ್. ಇನ್ನೊಂದು ತುಂಬಾ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ರು, ನೋಡೋ ನೀನ್ ಜೋಶ್ ಹಿಟ್ ಆಯ್ತಾ, 10 ವರ್ಷ ನೀನು ಫ್ಲಾಪ್ ಕೊಟ್ಟರು ನಿನ್ನ ಇಂಡಸ್ಟ್ರಿ ಕಾಪಾಡತ್ತೆ. ಏನೋ ಒಂದು ಯು ವಿಲ್ ಬಿ ಜೋಶ್ ಹುಡುಗ ಅಂತ ಆ ಸಿನಿಮಾ ವಿಲ್ ಪ್ರೊಟೆಕ್ಟ್ ಯು ಫಾರ್ 10 years. ಲೆಟ್ ಸೇ ಯು ಡಿಂಟ್ ಗಿವ್ ಅ ಹಿಟ್ ಫಾರ್ 10 years, ಇನ್ನು 10 ವರ್ಷ ನೆಕ್ಸ್ಟ್ 10 ವರ್ಷ ನೀನ್ ಹೆಂಗ್ ನಡ್ಕೊಂಡೆ ಆ 10 years ಅದು ಕಾಪಾಡುತ್ತೆ. ಆ ಫೇಮ್ ಇರುವಾಗ ನೀನ್ ಹೆಂಗ್ ನಡ್ಕೊಂಡೆ ಅದು ನಿನ್ ನೆಕ್ಸ್ಟ್ 10 years ನೀನ್ ಹಿಟ್ ಆಗದಿದ್ರು ಇಟ್ ವಿಲ್ ಪ್ರೊಟೆಕ್ಟ್ ಯು. ಪಾಪ ಒಳ್ಳೆ ಹುಡುಗಾರಿ ಏನೋ ಅಂತ ಯು ವಿಲ್ ಗೆಟ್ ವರ್ಕ್, ಇಟ್ ವೋಂಟ್ ಲೀವ್ ಯುವರ್ ಹ್ಯಾಂಡ್. ಬಟ್ ನೀನ್ ಅಲ್ಲೇನಾರು ಅಂತ ಹೀರೋ ಅಂತ ಫೀಲ್ ತಗೊಂಡ್ರೆ ಯಾರು ಕೈ ಹಿಡಿಯಲ್ಲ. ಸೊ ಆಲ್ ದೋಸ್ ಥಿಂಗ್ಸ್ ನಮ್ಗೆ ಡಿಸ್ಟ್ರೆಸ್ ಆಗಿರುವಾಗ ಅಥವಾ ಸಿನಿಮಾಗಳು ವರ್ಕ್ ಆಗ್ತಿಲ್ವಾ ಹಂಗೆ ಹಿಂಗೆ ಅಂದಾಗ, ಅಥವಾ ಏನೋ ಯಾರು ಸುತ್ತಮುತ್ತ ಇರೋರು ಒಂದೊಂದ್ಸಲ ಬೂಸ್ಟ್ ಮಾಡ್ತಾರಲ್ಲ, ನೀವೇನ್ ಬ್ರೋ ಬೈಕಲ್ಲಿ ಓಡಾಡ್ತೀರಾ, ಅವನೇನ್ ಬ್ರೋ ನಿಮ್ಗೆ ಹೋಗು ಬಾ ಅಂತಾನೆ ಇರ್ತಾರಲ್ಲ ಒಂದೊಂದ್ಸಲ. ಅವಾಗೆಲ್ಲ ಇದು ನಾಪ್ಕ ಬರೋದು, ನೋ ಐ ಶುಡ್ ನಾಟ್ ಗೆಟ್ ಕ್ಯಾರಿಡ್ ಅವೇ ಟು ಆಲ್ ದಿಸ್ ಇಲಾಜಿಕಲ್ ಥಿಂಗ್ಸ್. ಸೊ ಫಸ್ಟ್ ಸ್ಟೆಪ್ ಅಲ್ಲೇ patriotism. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ನಾಟ್ ಓನ್ಲಿ ವಿತ್ ಫೇಮ್ ವಿ ವರ್ ಥಾಟ್ ಎಥಿಕ್ಸ್, ವಿ ವರ್ ಥಾಟ್ ದೀಸ್ ಕೈಂಡ್ ಆಫ್ ಪ್ರಿನ್ಸಿಪಲ್ಸ್. ಅದು ಆಕ್ಚುಲಿ ತುಂಬಾ ಕಾಪಾಡ್ತು. ಅಂಡ್ ತುಂಬಾ ಎಂಗೇಜ್ ಅಲ್ಲಿ ಗಾಟ್ ವೆರಿ ಗುಡ್ ಆಪರ್ಚುನಿಟಿ ಅನ್ಸುತ್ತಲ್ವಾ ಸರ್? ಲೈಕ್ ಎಷ್ಟೊಂದ್ ಜನ ಹಂಗೆ ಅದೇ ಅದಕ್ಕಿಂತ ಮುಂಚೆ ಸೈಕಲ್ ಸಕ್ರಾದಾಗಿ ಹೊಡೆದಿದ್ದೀನಲ್ಲ, ಸೀರಿಯಲ್ಸ್ ಅಲ್ಲಿ ಆಡಿಷನ್ ಗಳಿಗೆ ಹೋಗಿದ್ದೀನಿ, ಸೆಲೆಕ್ಟ್ ಆಗಿಲ್ಲ, ದುಡ್ಡು ಕೇಳಿದ್ದಾರೆ, ಹೆಲ್ಪ್ ಕೇಳಿದ್ದಾರೆ, ಚಾನ್ಸ್ ಕೊಡಿಸ್ತೀನಿ ಅಂತ ಅವೆಲ್ಲ ಆಗಿದೆ. ಅದೆಲ್ಲ ಆಗಿ ಗಿವ್ ಅಪ್ ಮಾಡಿ ಐ ವರ್ಕ್ ಇನ್ ಕಾಲ್ ಸೆಂಟರ್, ಐ ವರ್ಕ್ ಇನ್ ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ, ಹಂಗೆಲ್ಲ ಮಾಡಿ ಆಮೇಲೆ ಮತ್ತೆ ಓಕೆ ಅಂತ ಹೇಟ್ರೆಡ್ ಟುವರ್ಡ್ಸ್ ದಿಸ್ ಐ ಡಿಡ್ ಆಲ್ಬಮ್. ಲೈಕ್ ಇವ್ರು ಮಾತ್ರ ಏನು ಹೀರೋಗ ಹಿಟ್ಟ, ನಾವು ಹಂಗೇನೆ ಫೇಮಸ್ ಆಗ್ಬೋದು ಅನ್ನೋ ಥರದ್ದು ಒಂದು ಫೈರ್ ಇತ್ತು. ಸೊ ಅದು ಅದೇ ಅಪ್ ಅಂಡ್ ಡೌನ್ ರೋಲರ್ ಕೋಸ್ಟರ್. ಸೊ ಬಿದ್ದಾಗೆಲ್ಲ ಹೊಸ ಲೆಸನ್ಸ್ ಕಲ್ತ್ಕೊಂಡು ಮೇಲಿದ್ದಾಗ ಆ ಲೆಸನ್ಸ್ ಇಂದ ಮಿಸ್ಟೇಕ್ಗಳು ಮಾಡಿದೆ. ಓಕೆ. ಸೊ ಇದೆಲ್ಲ ನಿಮ್ಗೆ ಲೈಕ್ ಕೆಲವೊಂದ್ಸತಿ ನಿಮ್ಗೆ ಆಪರ್ಚುನಿಟಿ ಸಿಗದೆ ಇದ್ದಾಗ ನಿಮ್ಗೆ ಯಾವತ್ತಾದ್ರು ಅನ್ಸ್ತಾ ಇಲ್ಲ ಓದ್ಬೇಕಾಗಿತ್ತು, ಓದಿ ಇಲ್ಲಿ ಯಾವ್ದೋ ಒಂದು ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು, ಆತರ ಏನಾದ್ರು ಅನ್ಸ್ತದೆ? ಇಲ್ಲ, ಒಂದೊಂದ್ಸಲ ನನ್ನ ಫ್ರೆಂಡ್ಸ್ ಗಳಿಗೆಲ್ಲ ರಪ್ ಅಂತ ಮಂತ್ಲಿ ಬೀಳ್ತಾ ಇರತ್ತಲ್ಲ, ಅದ್ ನೋಡಿ ಒಂದೊಂದ್ಸಲ ಅನ್ಸುತ್ತೆ, ಬಿಟ್ರೆ ಅದೊಂದೇ ಟೈಮ್ ಅನ್ಸೋದು. ಸೊ ಆ ಪ್ರಾಸೆಸಿಂಗ್ ಅಲ್ಲಿ ಏನಾಗಿದೆ, ಇದೇ ಸಕ್ಸಸ್ ಬ್ಯೂಟಿ ಅಂದ್ರೆ ಇದೆ. ಏನಕ್ಕೆ ನಮ್ಗೆ ವಾವ್ ಪಾಶ್ ಅಂತ ಅನ್ಸುತ್ತೆ, ಏನಕ್ಕೆ, ವಾಟ್ ಈಸ್ ದಟ್ ಪ್ರೋಗ್ರಾಮ್ ಅಂಡ್ ಹೂ ಈಸ್ ಮೇಕಿಂಗ್ ಮನಿ ಫ್ರಮ್ ದಟ್ ಪ್ರೋಗ್ರಾಮ್? ವಾಟ್ಸ್ ಎಕ್ಸಾಕ್ಟ್ಲಿ ಸೆಲೆಬ್ರಿಟಿ ಅಂದ್ರೆ ಏನು? ಜಾಸ್ತಿ ಜನ ಪರಿಚಯ ಇರೋದು ಅಷ್ಟೇ. ಒಬ್ಬಂಗೆ ನಾರ್ಮಲ್ ವ್ಯಕ್ತಿಗೆ ಅವನಿಗೊಂದು 200-300 ಜನ ಪರಿಚಯ ಇರ್ತಾರೆ, ಅವ್ನ ಸುತ್ತಮುತ್ತ, ಅವ್ನ ಫ್ಯಾಮಿಲಿ, ನೆಂಟರು, ಅದು ಇದು. ಅವ್ನ ಮಾನ ಮರ್ಯಾದೆ, ಸ್ಟೇಟಸ್ಸು, ನಾನು ಕಂಡೋರ್ ಮುಂದೆ ಚೆನ್ನಾಗಿ ಬದುಕಬೇಕು, ಸೊಸೈಟಿ ಎಲ್ಲ ಇಟ್ಸ್ ಇನ್ ದಟ್ 400 people ಓನ್ಲಿ.
ನಾಟ್ ಮಿಲಿಯನ್ಸ್ ಆರ್ ಬಿಲಿಯನ್ಸ್, ಓನ್ಲಿ 400 ಪೀಪಲ್ ಅಲ್ವಾ. ಏನೇ ಒಂದು ಯಾವುದೇ ಪ್ರಾಡಕ್ಟ್ ಇರ್ಲಿ, ಒಂದು ಹುಡುಗಿ ವಾ ಒಂದೇ ಅಂತಳ, ಪರ್ಫ್ಯೂಮ್ ಇರ್ಲಿ, ಶರ್ಟ್. ಈಗ ತುಂಬಾ ಮರ್ಡರ್ಗಳು ಮಾಡಿ ರೌಡಿ ಶೀಟರ್ಗಳು ಹಾಕ್ಸ್ಕೊಂಡು ಕ್ರಿಮಿನಲ್ ಮಾಡಿದವ್ರಿಗೂ ಫ್ಯಾನ್ ಪೇಜ್ಗಳಿದೆ. ನಾವು ಎಂತ ಅಡಿಕ್ಟ್ಸ್ ಅಂದ್ರೆ ನಾವು ಬೈತೀವಿ ಬಟ್ ನೋಡ್ತೀವಿ. ಅದೆಲ್ಲ ಗಿಡ ಮರಗಳು ನೀರಾಗಿ ಬೆಳೆಸ್ತಾರ ಯಾರು? ನಾವು ನಮ್ಮ ಗಮನದಿಂದ. ಇಂಡಸ್ಟ್ರಿಗೆ ಅಂತ ಬಂದಾಗ ಸರ್, ನೀವು ನೋಡಿದಂತ ಇಂಡಸ್ಟ್ರಿ, ಆ ಇಂಡಸ್ಟ್ರಿಗೂ ಲೈಕ್ ಈಗ ನೋಡ್ತಿರುವಂತ ಇಂಡಸ್ಟ್ರಿಗೂ ವಾಟ್ಸ್ ಅ ಡಿಫರೆನ್ಸ್ ಸರ್? ನೋಬಡಿ ಕನ್ಸಿಡರ್ಡ್ ಆಸ್, ಜೋಶ್ ಆದ ತಕ್ಷಣ ಯಾರು ನಾವು ಸಿನಿಮಾ ಇಂಡಸ್ಟ್ರಿ ಅವರು ಅಥವಾ ಹೀರೋಗಳಂತ ಯಾರು ಕನ್ಸಿಡರ್ ಮಾಡಲಿಲ್ಲ ಇಂಡಸ್ಟ್ರಿ.